ಜಿಲ್ಲೆಯ ತಾಲೂಕು ಕಚೇರಿಗೆ ಇವತ್ತು ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಪರಿಶೀಲನೆ ಕೂಡ ಮಾಡಿದ್ದೇವೆ. ಭಾಳ ಮುಖ್ಯವಾಗಿ ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಕಳೆದ 6 ದಿವಸಗಳಿಂದ ವಿವಿಧ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ. ಇದರಿಂದ ಕಂದಾಯ ಆಡಳಿತಕ್ಕೆ ತೊಡಕಾಗಬಾರ್ದು, ಅಡಚಣೆ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ. ನಾನು ಕೂಡ ಆ ಎಲ್ಲ ಅಧ್ಯಕ್ಷರನ್ನು ಕರೆದು ಸಭೆಯನ್ನು ಮಾಡಿ ಅವರಿಗೆ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಇದನ್ನು ಹೊರತುಪಡಿಸಿ ಸಾರ್ವಜನಿಕರು, ಕೆಲವು ವಿದ್ಯಾರ್ಥಿಗಳು ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿ ಭಾಳ ತುರ್ತಾಗಿ ಅವರಿಗೆ ಪ್ರಮಾಣ ಪತ್ರಗಳು ಬೇಕು ಅಂತ ಹೇಳಿ ನಮಗೆ ಸಲಹೆಗಳನ್ನು ಮತ್ತು ಸೂಚನೆಗಳನ್ನು ಮತ್ತು ದೂರವಾಣಿ ಮೂಲಕ ನಮಗೆ ತಿಳಿಸ್ತಾ ಇದ್ರು. ಅದಕ್ಕೋಸ್ಕರ ಅವರಿಗೆ ತೊಂದರೆ ಆಗಬಾರ್ದು, ಅಡಚಣೆ ಆಗಬಾರ್ದು ಅಂತೇಳಿ ನಾವು ಗ್ರಾಮ ಆಡಳಿತಾಧಿಕಾರಿಗಳ ಬಳಿ ಇರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ವಾಪಸ್ ತೆಗೆದುಕೊಂಡು ನಮ್ಮ ಎಲ್ಲ ಕಂದಾಯ ನಿರೀಕ್ಷಕರಿಗೆ ಕೊಟ್ಟಿದ್ದೇವೆ. ಕಂದಾಯ ನಿರೀಕ್ಷಕರು ಅವೆಲ್ಲ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ತುರ್ತಾಗಿ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಕೊಡಬೇಕು ಅಂತ ನಾನು ನಿನ್ನೆ ಕೂಡ ಆದೇಶ ಮಾಡಿದ್ದೇನೆ. ಅದನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಕೂಡ ಅವರಿಗೆ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಆಗಿರ್ಬೋದು, ವಾಸಸ್ಥಳ ದೃಢೀಕರಣ ಪತ್ರ ಆಗಿರ್ಬೋದು, ಅವ್ರಿಗೆ ಬಂದಿಲ್ಲ ಅಂದರೆ ಸಹಾಯವಾಣಿಯನ್ನು ತೆರೆದಿದ್ದೀವಿ. ನಿನ್ನೆ ಕೂಡ ಮಾಧ್ಯಮಕ್ಕೆ ನಾನೆಲ್ಲ ಅದನ್ನು ಹಂಚ್ಕೊಂಡಿದ್ದೀನಿ. ಆ ಅಭ್ಯರ್ಥಿಗಳು ಆ ಸಹಾಯವಾಣಿಗೆ ಸಂಪರ್ಕ ಮಾಡಿ ಅವರ ಪ್ರಮಾಣ ಪತ್ರವನ್ನು ಪಡಿಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎರಡನೇದಾಗಿ ತಾಲೂಕು ಕಚೇರಿಗೆ ಇವತ್ತು ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ತಾಲೂಕು ಕಚೇರಿನಲ್ಲಿ ವಿವಿಧ ಶಾಖೆಗಳಲ್ಲಿ ನಮ್ಮ RTC ತಿದ್ದುಪಡಿ ಆಗಿರ್ಬೋದು, LND ಆಗಿರ್ಬೋದು, ಅದಾದಮೇಲೆ ಭಾಳ ಮುಖ್ಯವಾಗಿ ರೆಕಾರ್ಡ್ ರೂಮ್ ಆಗಿರ್ಬೋದು, ಹೆಂಗೆ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತ ನಾನು ಪರಿಶೀಲನೆಯನ್ನು ಮಾಡಿದ್ದೇನೆ. ಸಪ್ರೇಟ್ ಫೈಲ್ ಓಪನ್ ಮಾಡೋದು ಹೆಂಗೆ ಇಟ್ಟಿರ್ತೀರ ನೀವು? ರ್ಯಾಪರ್ ಇಲ್ವಾ ಇದಕ್ಕೆ? ರ್ಯಾಪರ್ ಇಲ್ಲ, ರ್ಯಾಪರ್ ಹಾಕಿದ್ರೆ ಇದು ಹೋದ್ರೆ ಏನು ಮಾಡ್ತೀರಾ? ಮೇಲ್ಗಡೆ ಇದು ಹೋದ್ರೆ ಏನು ಮಾಡ್ತೀರಾ? ರ್ಯಾಪರ್ ಹಾಕಿರ್ಬೇಕು ತಾನೆ. ಎಷ್ಟಾಗಿದೆ ಲಾಸ್ಟ್ ವೀಕಲ್ಲಿ ನಿಮ್ಮಲ್ಲಿ? ಎಷ್ಟು ಡಿಸ್ಪೋಸ್ ಆಗಿದೆ ನಿಮ್ಮ ಹುದ್ದೆಗಳಿಂದ? ಎಷ್ಟು ಪೆಂಡಿಂಗ್ ಇದೆ ನಿಮ್ಮ 3 ಜನ ಹತ್ರ? ನಿಮ್ಮ ಹತ್ರ ಎಷ್ಟಿದೆಯಮ್ಮ? ಪ್ರಪೋಸ್ ಮಾಡಿದ್ರೆ ಸ್ಕೆಚ್ ರೆಡಿ ಮಾಡಿ ನಿಮ್ಮದು ಅಲ್ರಿ ನೆನ್ನೆ ಎಷ್ಟು ಮಾಡಿದ್ರಿ? ಮತ್ತೆ ಇವ್ರು 2000 ಮಾಡ್ತಾರೆ. ಅವರೇ 7000 ಆಗ್ಬೇಕು ಎಲ್ಲರಿಂದ. ನಿಮ್ದು 1600. ಮತ್ತೆ ಎಲ್ಲರೂ 1000 ಮೇಲೆ ಹೇಳ್ತಾರೆ. ಬಟ್ 1200 ಆಗ್ಲೇಬೇಕು. ಯಾರು ಮಾಡಲಿಲ್ಲ ಅಂದ್ರೆ ಅವ್ರನ್ನೆಲ್ಲ ನೀವು ಇದ್ರ ವಿತೌಟ್ ಮಾಡಿ, ಸ್ಯಾಲ್ರಿ ಮಾಡಬೇಡಿ ಪರ್ಮಿಷನ್ ಇಲ್ಲದೆ. ಫುಲ್ ಅದೇ ರೀತಿ ಜೋಡಿಸ್ತಾ ಇದೆ ರೆಕಾರ್ಡ್ಸನ್ನ. ಸ್ಕ್ಯಾನ್ ಮಾಡಿ ವಾಪಸ್ ಅದು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಥವಾ ಹೆಂಗೆ? ಡಿಸ್ಪೋಸಲ್ ಮಾಡಿ ಹೊಸ ಕಾಂಪ್ಯಾಕ್ಟರ್ಸ್ ಬಂದಿದ್ದು ಸರ್. ಈ ರೂಮಲ್ಲಿ ಅಳವಡಿಸಿದ್ವಿ ಸರ್. ಅವ್ರನ್ನೆಲ್ಲ ತೆಗೆದಿದ್ದು ಸರ್. ಈಗ ಇದು ಯೂಸ್ ಆಗ್ತದೆ ಸರ್. ಇನ್ನೊಂದು ಇದು ಸರ್ ಭಾಗ್ಯಲಕ್ಷ್ಮಿ ನಮಗೆ ಟೈಮು ಎಷ್ಟು ಜನಕ್ಕೆ ಹೋಗಿಲ್ಲ? ಪೇಜು ಡಿಸೆಂಬರ್ ಎಲ್ಲರಿಗೂ ಹೋಗಿಲ್ಲ. 8 ಜನಕ್ಕೆ ಹೋಗಿಲ್ಲ. 8 ಜನ ನಿಮ್ದು ಆಧಾರ್ ಸೀಡಿಂಗ್ ಮಿಸ್ ಮ್ಯಾಚ್ ಆಗಿ ಎಷ್ಟಿದೆ ಚೆಕ್ ಮಾಡಿರಿ, ವೆರಿಫೈ ಮಾಡಿ. ಹೈಕೋರ್ಟಲ್ಲಿ ಮಾಡಿ ಅಂತ ಹೇಳಿದಾರ? ಮಾಡಿ ಅಂತ ಹೇಳಿದ್ದಾರೆ ಸರ್. ಮಾಡಿ ಅಂತ ಇದೆ ಸರ್. ಆದರೆ 140 ಇದೆ ಸರ್. ದುಡ್ಡು ಮತ್ತು ಏಕರು ಉತ್ತರ ಆಗುತ್ತೆ ಸರ್. ದುಡ್ಡು ಮಾತ್ರ ಹಾಗಾಗಿ ಸೆಕೆಂಡ್ ಮಾಡಿಬಿಡೋಣ ಅಂತ ಡಿ ಡಿ ಎಲ್ಲ
ಮಾಡಿ ಕಂಟೆಂಟ್ ಇರೋದ್ರಿಂದ. ಪಬ್ಲಿಕ್ ಯಾರ ಇದ್ದಾರಾ? ಜಾಸ್ತಿ ಸಿಗುತ್ತೆ ಇದರಲ್ಲಿ ಎಷ್ಟು ಪ್ರಪೋಸ್ ಮಾಡೋದ್ರಲ್ಲಿ ಇದರಲ್ಲಿ ಯಾರಿಗೆ ಹೋಗಿದ್ದೀನಾ? ಯಾಕೆ ಆರೆಗೆ ಹಾಕಿದ್ದೀರಾ? ಏನು ಆರೇಜ್ ಲೆಟ್ರಿ ಕೊಟ್ಟು ತಗೋತೀರಾ? ಸಿವಿಲ್ ಕೋರ್ಟ್ ಆದೇಶದ ಆರೇಜ್ ಕೊಟ್ಟು ತಗೋತೀರಾ? ಅದೊಂದು ಕೋಡ್ ವ್ಯತ್ಯಾಸ ಇದೆ. ಎಷ್ಟು ಮಾಡ್ತಾ ಇದ್ದೀರಿ ಅವರೇಜ್ ವಾರಕ್ಕೆ? ಸಪ್ರೇಟ್ ಫೈಲ್ ಓಪನ್ ಮಾಡೋದು ಹೆಂಗೆ ಇಟ್ಟಿರ್ತೀರ ನೀವು? ರ್ಯಾಪರ್ ಇಲ್ವಾ ಇದಕ್ಕೆ? ರ್ಯಾಪರ್ ಇಲ್ಲ, ಹಾಕ್ಬೇಕ್ರಿ. ರ್ಯಾಪರ್ ಹಾಕ್ತಾ ಇಲ್ಲಿ ಹೋಗಿ ಇರೋದ್ರೆ ಏನು ಮಾಡ್ತೀರಾ? ಇದು ಮೇಲ್ಗಡೆ ಇರೋದ್ರೆ ಏನು ಮಾಡ್ತೀರಾ? ರ್ಯಾಪರ್ ಹಾಕಿರ್ಬೇಕು ತಾನೆ. ಎಷ್ಟಾಗಿದೆ ಲಾಸ್ಟ್ ವೀಕಲ್ಲಿ ನಿಮ್ಮಲ್ಲಿ? ಎಷ್ಟು ಡಿಸ್ಪೋಸ್ ಆಗಿದೆ ನಿಮ್ಮ ಇದ್ದ ಒಬ್ಬರಿಂದ? ಎಷ್ಟು ಪೆಂಡಿಂಗ್ ಇದೆ ನಿಮ್ಮ 3 ಜನ ಹತ್ರ? ನಿಮ್ಮ ಹತ್ರ ಎಷ್ಟಿದೆಯಮ್ಮ? ನಿಮ್ಮ ಹತ್ರ ಹೋಬ್ಳಿ ವೈಸ್ ಡಿವೈಡ್ ಮಾಡಿದ್ರಾ? ಕೆರಗೋಡು ಬಸವನಗುಡಿ ಫೈಲ್ಸ್ ಜಾಸ್ತಿ ಇದೆ ಸರ್, ಹೀಗಾಗಿ ಹೋಬ್ಳಿ ವೈಸ್ ಡಿವೈಡ್. ಇನ್ನು 617 ಬಾಕಿ ಇದೆಯಲ್ಲಮ್ಮ? ತುಂಬ ಬರ್ತದೆ, ನೀವು ಫಾಲೋ ಅಪ್ ಮಾಡಿ ತರಿಸ್ಬೇಕು. ಹೌದಮ್ಮ, ನೀವು ಬಂದೆಲ್ಲ ಅರ್ಜಿನ ನೀವು ಆರೇ ಕಳಿಸ್ತೀರಿ ಅಂದ್ರೆ ಆಗಲ್ಲ. ಎಲ್ಲವೂ ಆರೆಗೆ ಇಲ್ಲ ಸರ್, ಈಗ ಮೊದಲೇ ಈಗ ಇಲ್ಲೇ ನಮ್ಮ ಹತ್ರಲ್ಲೇ ಕ್ಲಿಯರ್ ಮಾಡ್ತೀವಿ. ಈಗ DDLR ಆದೇಶಗಳು ಇಲ್ಲೇ ನಾವು ಇದು ಮಾಡಿ. ಈಗ ಆಧಾರ್ ಖುಲಾಸೆ ಆಯ್ತನಪ್ಪ, ಕೋರ್ಟ್ ಆದೇಶ ಇಲ್ಲ ಇಮಿಡಿಯೇಟ್ ಮಾಡಿ. ಟೋಟಲ್ ನಿಮ್ದು ಎಷ್ಟಿದೆ? ಇವರು ತುಂಬ ಸ್ಲೋ ಇದೆ. ಸ್ವಲ್ಪ ಹಳೆ ಸಿಸ್ಟಮ್ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಆಯ್ತು, ಅಪ್ಡೇಟ್ ಮಾಡಿಸಿ. ಅಪ್ಡೇಟ್ ಮಾಡ್ಸೋಕ್ಕಾಗಲ್ವಾ? ಅಲ್ಲ ಈಗ ಈ ಆಫೀಸ್ ಯಾರು ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೀರಾ? ಎಲ್ಲರೂ ಮಾಡಿದ್ದೀರಾ? ಈ ಆಫೀಸ್ ಎಲ್ಲೆಂಡಿ ಅವರು ಸರ್ ಇಲ್ಲ, ಈ ಕಡೆ ಅಲ್ಲಿ ಬಿಟ್ಟು ಹೈಲೈಟ್ ಥರ ಮಾಡಿ.